ಜ್ಞಾನವ್ಯಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂಗಳಿಗೆ ಮತ್ತೊಂದು ಜಯದ ಸುದ್ದಿ ಇದು. ಕಾಶಿ ವಿಶ್ವನಾಥ ಟ್ರಸ್ಟ್ನಿಂದ ಪೂಜಾ ಕೈಂಕರ್ಯಗಳನ್ನ ಮಾಡಿಕೊಳ್ಳಿಕ್ಕೆ 7 ದಿನಗಳ ಒಳಗಾಗಿ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಜ್ಞಾನವ್ಯಾಪಿಯಲ್ಲಿ ಹಿಂದೂಗಳಿಗೆ ಪೂಜೆಯ ಹಕ್ಕು ಕೊಟ್ಟಿದೆ ಕೋರ್ಟ್. 7 ದಿನಗಳಲ್ಲಿ ಶುರುವಾಗಲಿದೆ ಪೂಜೆ. ಅದಕ್ಕೆ ಬೇಕಾದಂತಹ ತಯಾರಿಗಳು ಮಾಡ್ಕೊಳ್ತಾರೆ. ಆದರೆ ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಕೂಗು ವ್ಯಕ್ತವಾಗಿತ್ತು. ಕಾಶಿ ವಿಶ್ವನಾಥ ಟ್ರಸ್ಟ್ನಿಂದ ಪೂಜಾ ಉಸ್ತುವಾರಿಯನ್ನು ವಹಿಸಲಾಗಿದೆ. ನಾಳೆಯೇ ಅರ್ಚಕರ ನೇಮಕ ಆಗುವಂತಹ ಸಾಧ್ಯತೆ ಕೂಡ ಇದೆ. ಪೂಜೆ ವೇಳೆ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ. ಕೇವಲ ಅರ್ಚಕರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಪೂಜೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹಿಂದೂ ಪರ ವಕೀಲ ವಿಷ್ಣು ಜೈನ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಏನು ಹೇಳಿದೆ ಅನ್ನೋದರ ವಿಷಯವಾಗಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದರ ಪ್ರಕಾರವಾಗಿ ಪೂಜೆ ನಡೆಯುತ್ತೆ. ಆದರೆ ಪೂಜೆಯನ್ನು ಅರ್ಚಕರ ಸಮ್ಮುಖದಲ್ಲಿ ಮಾತ್ರ ಮಾಡಲಾಗುತ್ತೆ. ಸಾರ್ವಜನಿಕರಿಗೆ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಗೋದಿಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈ ಕುರಿತಾಗಿ ಏನ್ ಹೇಳ್ತಾರೆ ವಕೀಲರು? ದಿವ್ಯಾ, ಈಗಾಗಲೇ ವಕೀಲರು ಮಾಹಿತಿಯನ್ನ ಕೊಟ್ಟಿರೋ ಪ್ರಕಾರ ಕೇವಲ ಅರ್ಚಕರಿಗೆ ಮಾತ್ರ ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಯಾಕೆಂದ್ರೆ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಜನಸಂದಣಿ ಆಗ್ಬೋದು ಅಥವಾ ಧಾರ್ಮಿಕ ಭಾವನೆಗಳು ಕೆರಳುವಂತ ಸಾಧ್ಯತೆಗಳಿದಾವೆ. ಇದರಿಂದ ಭದ್ರತಾ ವೈಫಲ್ಯ ಆಗುವಂತ ಸಾಧ್ಯತೆಗಳಿದಾವೆ. ಮತ್ತೆ ಏನು ಕೋಮು ಸಂಘರ್ಷಗಳು ಕೂಡ ಏರ್ಪಡುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಸೀಮಿತ ಜನರು ಮಾತ್ರ ಈ ಒಂದು ಪೂಜೆ ಕೈಂಕರ್ಯಗಳಲ್ಲಿ ಭಾಗಿಯಾಗಬಹುದು. ಅದರಲ್ಲಿ ವಿಶೇಷವಾಗಿ ಅರ್ಚಕರಿಗೆ ಮಾತ್ರ ಈ ಒಂದು ಅವಕಾಶವನ್ನ ಮಾಡಿಕೊಡುವಂತ ಕೆಲಸವನ್ನ ಕೋರ್ಟ್ ಮಾಡಿರುವಂತದ್ದು. ಅಂದ್ರೆ ಪೂಜೆಗೆ ಅವಕಾಶ ಕೂಡ ಕೊಡಬೇಕು. ಜೊತೆಗೆ ಕೋಮು ಸೌಹಾರ್ದತೆಯನ್ನು ಕೂಡ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಿರುವಂತದ್ದು. ಹೀಗಾಗಿ ಕೇವಲ ಅರ್ಚಕರು ಪೂಜೆಯನ್ನ ಸಲ್ಲಿಸಬಹುದು. ಹೀಗಾಗಿ ಕೇವಲ ಅರ್ಚಕರಿಗೆ ಮಾತ್ರ ಅವಕಾಶವನ್ನ ನೀಡಲಾಗ್ತಿದೆ ಅನ್ನುವಂಥದ್ದನ್ನ ಕೋರ್ಟ್ ಇಲ್ಲಿ ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮುಂದಿನ 7 ದಿನಗಳಲ್ಲಿ ಸೂಕ್ತ ಭದ್ರತೆಯೊಂದಿಗೆ ಅರ್ಚಕರು ಹೋಗಿ ಪೂಜೆಯನ್ನ ಸಲ್ಲಿಸಿ ಬರಬಹುದಾಗಿದೆ ಅನ್ನುವಂತಹ ಸೂಚನೆಯನ್ನ ಕೂಡ ಕೋರ್ಟ್ ಕೊಟ್ಟಿರುವಂತದ್ದು. ಹೀಗಾಗಿ ಮುಂದಿನ 7 ದಿನಗಳಲ್ಲಿ ಕಾಶಿ ವಿಶ್ವನಾಥ್ ಟ್ರಸ್ಟ್ ಕಡೆಯಿಂದ ಅರ್ಚಕರ ನೇಮಕ ಆಗುತ್ತೆ. ಮತ್ತೆ ಅವರು ನಿತ್ಯ ಹೋಗಿ ಪೂಜೆ ಮಾಡಿ ಬರಬಹುದಾಗಿದೆ. ದಿವ್ಯಾ, ಸೊ ಹಾಗಿದ್ರೆ ಶಬೀರ್, ಇದಕ್ಕೆ ಏನಾದ್ರೂ ಸಮಯವನ್ನ ನಿಗದಿಪಡಿಸಿದಾರಾ? ಆ ಥರದ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ವಾ ಏನು? ಸಮಯದ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತಹ ಸ್ಪಷ್ಟತೆಗಳು ಬಂದಿಲ್ಲ. ಇನ್ನು ಆದೇಶದ ಪ್ರತಿ ಕೂಡ ಕೈ ಸೇರ್ಬೇಕಾಗಿರುವಂತದ್ದು. ಈಗ ಕೋರ್ಟ್ ಹೇಳಿರುವಂತಹ ಮೌಖಿಕ ಆದೇಶವನ್ನ ಉಲ್ಲೇಖಿಸಿ ಈಗ ವಕೀಲರು ಕೂಡ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಸುದೀರ್ಘವಾದಂತಹ ಆದೇಶದ ಪ್ರತಿಯಲ್ಲಿ ಯಾವ ರೀತಿಯಾದಂತಹ ಅಂಶಗಳನ್ನ ಸೇರಿಸಲಾಗಿದೆ ಅನ್ನುವಂಥದ್ದನ್ನ ನಾವು ಇನ್ನಷ್ಟೇ ಕಾದ್ ನೋಡ್ಬೇಕು. ಅಂದ್ರೆ ಯಾವ ಸಮಯದಲ್ಲಿ ಪ್ರಾರ್ಥನೆಗೆ ಅಥವಾ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಅದು ಮಸೀದಿಯ ಆವರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೇ ಕೂಡ ಬೆಳಗ್ಗೆ ಹೊತ್ತು ಪ್ರಾರ್ಥನೆಗಳು ಕೂಡ ನಡೆಯುತ್ತೆ. ಹೀಗಾಗಿ 2 ಪ್ರಾರ್ಥನೆಗಳು ಏಕಕಾಲದಲ್ಲಿ ನಡೆದ್ರೆ ಅದು ಸಮಸ್ಯೆಗೆ ದಾರಿ ಆಗಬಹುದಾದಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಒಂದಾದ ಬಳಿಕ ಮತ್ತೊಂದು ಪ್ರಾರ್ಥನೆಯನ್ನ ಸಲ್ಲಿಸಲಿಕ್ಕೆ ಅನುಮತಿಯನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಪ್ರತಿಯಲ್ಲೂ ಕೂಡ ಸುದೀರ್ಘವಾದಂತಹ ಮಾಹಿತಿ ಅಥವಾ ಟೈಮ್ ಶೆಡ್ಯೂಲ್ ಅನ್ನ ಕೂಡ ಕೊಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆದ್ರೆ ಸದ್ಯಕ್ಕೆ ಈವರೆಗೂ ಕೂಡ ಸಮಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿಗಳು ಬಂದಿಲ್ಲ. ಆದೇಶ ಪ್ರತಿ ಕೈಗೆ ಲಭ್ಯ ಆದ ಬಳಿಕ ಅದಕ್ಕೆ ಯಾವುದಾದ್ರೂ ಸಮಯವನ್ನ ನಿಗದಿಪಡಿಸಲಾಗಿದೆಯಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಸಾಮಾನ್ಯವಾಗಿ ಬೆಳಗಿನ ಅವಧಿಯಲ್ಲಿ ಪೂಜೆಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದಾವೆ. ಓಕೆ ಶಬೀರ್, ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಗರ್ಭಗುಡಿಯಲ್ಲಿ ದೇವರ ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ. ಬಟ್ ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಪೂಜೆ ಅಂದ್ರೆ ಎಲ್ಲೆಲ್ಲಿ ಆ ದೇವರ ಒಂದು ಮೂರ್ತಿಗಳು ಸಿಕ್ಕಿವೆ ಅಲ್ಲೆಲ್ಲ ಪೂಜೆ ಮಾಡಲಿಕ್ಕೆ ಅವಕಾಶನ ಹೇಗಾಗಬಹುದು ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ ದಿವ್ಯಾ, ವಜುಖಾನ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಹಿಂದೂ ಧಾರ್ಮಿಕ ಕುರುಹುಗಳಿರುವಂತಹ ಮೂರ್ತಿಗಳು ಪತ್ತೆಯಾಗಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಮಂಗಳ ಗೌರಿ ಮೂರ್ತಿ ಇರುವಂತದ್ದು. ಗೌರಿ ಮೂರ್ತಿಗೆ ಈ ಹಿಂದೆನೆ ಪೂಜೆಗೆ ಅನುಮತಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮನವಿಗಳು ಬಂದಿದ್ವು. ಈ ಹಿಂದೆ 4 ಜನ ಮಹಿಳೆಯರು, ಹಿಂದೂ ಪರ ಅರ್ಜಿದಾರರ ಮಹಿಳೆಯರು ಕೂಡ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಇದಕ್ಕೆ ಅನುಮತಿಯನ್ನ ಮಾಡಿಕೊಟ್ಟಿರಲಿಲ್ಲ. ಅದಾದ ಬಳಿಕ ಆ ASI ಸರ್ವೆ ರಿಪೋರ್ಟ್ ಯಾವಾಗ ಬಹಿರಂಗ ಆಯ್ತು ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಒದಗಿಸುವ ಮೂಲಕ ಮತ್ತೊಮ್ಮೆ ಕೋರ್ಟ್ಗೆ ಅಪ್ರೋಚ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಪುರಾತತ್ವ ಇಲಾಖೆಯ ಮಾಹಿತಿಗಳ ಪ್ರಕಾರವೇ ಇಲ್ಲಿ ಮಂದಿರ ಇತ್ತು ಅನ್ನುವಂಥದ್ದು ಸಾಬೀತಾಗಿದೆ. ಹೀಗಾಗಿ ಇಲ್ಲಿ ಪೂಜೆಗೆ ಅನುಮತಿಯನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಈಗ ಕೋರ್ಟ್ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅಲ್ಲಿ ಆವರಣದಲ್ಲಿರುವಂತಹ ಅಂದ್ರೆ ವಜುಖಾನದ ಸುತ್ತಮುತ್ತ ಪತ್ತೆಯಾಗಿರುವಂತಹ ಹಿಂದೂ ಧಾರ್ಮಿಕ ಮೂರ್ತಿಗಳೇನಿದಾವೆ ಅದರಲ್ಲಿ ವಿಶೇಷವಾಗಿ ಮಂಗಳ ಗೌರಿಯ ಮೂರ್ತಿ ಏನಿದೆ ಅಲ್ಲಿ ಪೂಜೆಗೆ ಅನುಮತಿಯನ್ನ ಕೊಡುವಂತ
ಸಾಧ್ಯತೆಗಳಿದಾವೆ. ಯಾಕೆ ಅಂದ್ರೆ ವಜುಖಾನ ಅಥವಾ ಶಿವಲಿಂಗ ಪತ್ತೆಯಾದಂತ ಪ್ರದೇಶ ಏನಿದೆ ಅದು ಈಗ ಸಂಪೂರ್ಣವಾಗಿ ಸೀಲ್ ಮಾಡಲಾಗಿರುವಂತದ್ದು. ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ಕೊಟ್ಟಿತ್ತು. ಈಗ ಅದು ಡಿಸೀಲಿಂಗ್ ಆಗುವವರೆಗೂ ಕೂಡ ವಜುಖಾನದ ಸುತ್ತಮುತ್ತ ಅಥವಾ ಅಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ವಜುಖಾನ ಪ್ರದೇಶ ಏನು ಸೀಲ್ ಆಗಿದೆ ಆ ಸೀಲ್ ಅನ್ನ ತೆರವುಗೊಳಿಸಬೇಕು ಮತ್ತೆ ಅಲ್ಲಿರುವಂತಹ ಶಿವಲಿಂಗಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಲಿಕ್ಕೆ ಅನುಮತಿಯನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಪ್ರತ್ಯೇಕವಾದಂತಹ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆ ಅರ್ಜಿ ಕೂಡ ಈಗ ವಿಚಾರಣೆಗೆ ಬರಬೇಕಾಗಿದೆ. ಸೊ ಅಲ್ಲಿವರೆಗೂ ಕೂಡ ಬೇರೆ ಪ್ರದೇಶದ ಮಂಗಳಗೌರಿ ಮೂರ್ತಿ ಏನಿದೆ ಅಲ್ಲಿ ಪೂಜೆಗೆ ಅನುಮತಿಯನ್ನು ಕೊಡುವಂತ ಸಾಧ್ಯತೆಗಳು ಕೂಡ ನಾವು ನಿರೀಕ್ಷೆ ಮಾಡಬಹುದು.